ಗಿರ್ಜವ ಎಲ್ಲಿ ಹೋದೇವ ಹಿತ್ಲದಾಗೂ ಕಾಣವಲ್ಲು ಅಡಿಗೆ ಮನ್ಯಾಗೂ ಇಲ್ಲ ಎಲ್ಲಿ ಹೋದ್ಲೇನಾಕಿ ಯಾರ ಮನೆಗೂ ಹೋಗಿ ಕುಂದ್ರಕ್ಯಾರ ಅಲ್ಲ ಏನಾರ ಅಲ್ಲ ಎಲ್ಲಿ ಹೋದ್ಲಿಕ್ಕಿ ಮ್ಯಾಲೆ ಅವನ ಹತ್ರ ನೋಡ್ಯಾರ ಬರ್ತಾನೆ ಅಂತ ಅಯ್ಯ ಯಾಕ ಗಿರ್ಜವ ಗಿರ್ಜವ ಹಾ ಯಾಕ ಮಟ ಮಧ್ಯಾಹ್ನ ಮಕ್ಕಂಡಿದಿ ಆರಾಮದಿಯಾ ಇಲ್ಲ ಇಲ್ಲವಾ ಹಂಗೇನಿಲ್ಲ ಆರಾಮದನಿ ಅದು ನೀರು ಹಾಕ್ಯಣಕ್ಕಾಗಿದ್ನೆ ಹಾಗಾಗಿ ಇಲ್ಲೇ ಮತ್ತೆ ಕುಂತು ಸಾಕಾತ ಇಟ್ಟೋ ತನಕ ಹಂಗ ನಿದ್ದೆ ಬಂದ್ವ ಹಂಗ ಮಕ್ಕಂಬಿಟ್ಟೆ ಹೌದನ ಯಾಕೆ ಇಲ್ಲಿ ಯಾಕೆ ಬಂದು ಕುಂತಿ ಯಾಕೆ ತ್ರಾಸಾಗತ್ತೇನ ಇಲ್ವಾ ಎಂಥದ್ದು ತ್ರಾಸ ಏನಿಲ್ಲ ಒಂದು ಇಟ್ಟು ಸೊಂಟ ಕೈಕಾಲು ಬಳಬಳ ಅಂತ ವಾಟ ಅಂತ ಏನು ಅತಿಥಿ ಏನು ತ್ರಾಸ ಆಗಂಗಿಲ್ಲ ನನಗೆ ಹೌದನ ಚಲೋ ಆತು ಬಾ ಉಣ್ಣನ್ ಬಾರೆ ಹೊಟ್ಟಿಸ್ತಾವು ನಾನು ಅದಕ್ಕೆ ನೋಡಿದೆ ಎಲ್ಲಿ ಕಾಣಲಿಲ್ಲ ಅಲ್ಲಿ ಹೊರಗೆಲ್ಲ ಹುಡುಕ್ಯಾಡಿ ಮತ್ತೆ ಇತ್ತಾಗ ಬಂದ್ಯೋ ನಾನು ಬಾ ಉಣ್ಣನ್ ಬಾ ಅಯ್ಯ ಇಲ್ಲ ನಾ ಅದ ಹೇಳಿದ್ನಿಲ್ಲ ನಾನು ನೀರು ಹಾಕಿಣಕ್ಕಾಗೇನೆ ಅಂದು ಅಯ್ಯ ಆದ್ರೆ ಏನಾತು ಉಣ್ಣಾಕಿನ ಸಂಬಂಧ ಅದೇನು ಉಣ್ಬೇಡ ಅಂತತೇನ ಅಯ್ಯ ಹಂಗಲ್ಲ ಅತ್ತಿಯರು ಬೇತಾರ ಮತ್ತು ಅಡುಗೆ ಮನೆಗೆ ಹೋಗಾಕ ಬಿಡಂಗಿಲ್ಲ 3 ದಿನ ಮುಗಿಯೋ ತನಕ ಇಲ್ಲೇ ಇರ್ಬೇಕು ಇಲ್ಲೇ ಕುಂದಿರ್ಬೇಕು ಇಲ್ಲೇ ಈ ಇದಕ್ಕೆ ಹೊರಗಟ್ಟ ಹೋಗಿ ಬರೋದಟ ಮತ್ತೆ ಇಲ್ಲೇ ಇರ್ಬೇಕು ಎಲ್ಲಿ ಅಡ್ಡಾಡಂಗಿಲ್ಲ ಮನೆ ತುಂಬ ಅಂತಂದು ಅತ್ತಿಯರು ಬೈತಾರ ಅಡುಗೆ ಮನೆಗೆ ಹೋಗಂಗಿಲ್ಲ ಯಾಕಂತ ಇಲ್ಲವಾ ಅವರು ಭಾರಿ ಕಟ್ಟುನಿಟ್ಟಲ್ಲಿ ನಡೆಸ್ತಾರ ಹಾಗೆಲ್ಲ ಅಡ್ಡಾಡಬಾರ್ದು ಅಂತಂದು ಬೈತಾರ ಹಾಗಾಗಿ 3 ದಿನದ ತನಕ ಇಲ್ಲೇ ಮತ್ತು ಕೂಳ್ ನೀರಿನ ಗತಿ ನೀರು ಇಟ್ಕೊಂಡಿರ್ತೇನೆ ಕೂಳಿಂದು ಲೆಕ್ಕಿಲ್ಲವ ಸಿಕ್ತು ಇಲ್ಲ ಅಂದ್ರೆ ಇಲ್ಲ ಏನಾರ ಒಂದಿಟ್ಟು ಅಡುಗೆ ಮನೆಗೆ ಹೆಚ್ಚಿಗೆ ಉಳಿದ್ರೆ ತಂದು ಹಾಕ್ತಾರ ಇಲ್ಲಪ್ಪ ಅಂತಂದ್ರೆ ಉಪವಾಸನ ಹಾಂ 3 ದಿನ ಗಂಟ್ಲೆ ಉಪವಾಸ ಕುಂದಿರ್ತೀಯ ಇಂಥ ತ್ರಾಸ್ನಾಗ ಆಳು ಯಾವಾರ ಬಂದ್ರೆ ಅವ್ರ ಕೈಲೇ ಕೊಟ್ಟು ಕಳಿಸಿರ್ತಾರ ಒಂದೊಂದು ಸರಿ ಉಣ್ತಾನೆ ಇಲ್ಲ ಅಂತಂದ್ರೆ ಇಲ್ಲ ಅಯ್ಯ ಚಲೋ ಆತು ಬಿಡ ಇದು ಒಳ್ಳೆ ಪದ್ಧತಿ ಕುಂದರ್ಸಿದ್ರ ಅವರಿಗೆ ಇದ್ದಲ್ಲಿಗೆ ನಾವು ಊಟ ತಿಂಡಿ ಚಾ ಪಾ ಎಲ್ಲ ಮಾಡ್ಬೇಕು ಮಾಡಂಗಿದ್ರೆ ಕುಂದರ್ಸ್ಬೇಕು ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಯಾಕೆ ಮೂಲ್ಯಾಗ ಕುಂದರ್ಸ್ಬೇಕು ಅವೆಲ್ಲ ಹಳೆ ಕಾಲದಾಗಿದ್ದು ಈಗೆಲ್ಲ ಅವ್ನ ನಡೆಸ್ಕೊಂತ ಎದ್ದೇಳ ಮೇಲೆ ಎದ್ಬಾ ಅವ್ರ ಕುಟ್ಟೆಲಿ ಹೆಚ್ಚಿ ಅವೆಲ್ಲ ಉಪವಾಸ ಕುಂದ್ರಾಕತ್ತೆ ಎಲ್ಲರ ಹೊಟ್ಟೆ ಅನ್ನೋದು ಮುರಿತಿರ್ತೈತಿ ಹಾಗ ಸ್ವಂಟ ಹೊಡಿತಿರ್ತೈತಿ ಕೈಕಾಲು ಬಳ ಅಂತಿರ್ತಾವು ಉಪವಾಸ ಕುಂದಿರ್ತಾವಂತ ಉಪವಾಸ ಹೊಟ್ಟೆ ತುಂಬ ತಿಂದ್ರೆ ಗಟ್ಟೆಕರ ಇಂಥ ಟೈಮ್ನಾಗ ಇನ್ನೂ ಹೊಟ್ಟೆ ತುಂಬ ಉಣ್ಬೇಕಾಗಿರೋದು ಎದ್ಬಾ ಇಲ್ಲ ಸರೋಜ ಬ್ಯಾಡ ಮತ್ತೇನು ಉಪವಾಸ ಕುಂದಿರ್ತೀಯನ ಇಲ್ಲಿಗೆ ತರ್ಲೇನ ಊಟನ ಇಲ್ಲ ಇಲ್ಲಿಗೆ ನಾನು ತಂದು ಕೊಡ್ಬೋದೇನ ಆದ್ರೆ ಇದು ನಾನು ಇವತ್ತು ತಂದು ಕೊಟ್ಬಿಟ್ರೆ ಮತ್ತು ಇದಾಕತಿ ಇಲ್ಲ ಬ್ಯಾಡ ಬಾ ಎದ್ಬಾ ಅಡುಗೆ ಮನೆಗೆ ಹೋಗೋಣ ನೋಡೋಣ ಏನಾಕತಿ ಅದು ಸರೋಜ ಹೋಗ್ಲಿ ಬಿಡೇವಾ ಸುಮ್ಮನೆ ನನ್ನ ಸಂಬಂಧ ನೀ ಅವ್ರ ಜೊತೆ ಯಾಕೆ ಗುದ್ದಾಡ್ತಿದ್ದಿ ಅವ್ರಿಗೆ ನಿನ್ನ ಮ್ಯಾಗ ಮತ್ತೆ ಸಿಟ್ ಆಕತಿ ಬೇಡ ನನ್ನ ಹಣೆ ಬರ ಹೆಂಗೈತೆ ನಾ ಹಂಗೆ ಅನ್ಭವಿಸ್ತಾನೆ ಹೋಗ್ಲಿ ಬಿಡು ನಿನಗೆ ಗೊತ್ತಿಲ್ಲನ ಇಲ್ಲಿ ಹಿಂಗೆ ಮಾಡ್ತಾರ ಅನ್ನೋದು ಹೋಗಯ್ಯವ್ವ ನಾ ಇಲ್ಲದೇನೆ ಇಲ್ಲಿ ಜಾಸ್ತಿ ಮದುವೆ ಆದಾಗಿಂದ ಇಷ್ಟು ವರ್ಷದಾಗ ಇದು 2ನೇ ಸರಿ ನೋಡಿ ನಾ ಬಂದಿರೋದು ಈ ಮನೆಗೆ ಸರಿ ಬಂದಾಗ 2 ದಿನ ನಿಲ್ಲಕ್ಕೊಳ್ಳಿಲ್ಲ ಆ ನಮ್ನಿ ಮಾಡಿದ್ವ ನಾನು ಸಿಟ್ಟು ಹತ್ತಿ ಕಿತ್ತು ಹರ್ಕೊಂಡು ಹೋಗೋದೈತಾಗ ಈ ಸರಿನೂ ನೋಡಿ ನನಗೂ ತಲೆ ಕೆಟ್ಟ ನಿಂತ ನಾನು ಈ ಸರಿ ನಾನು ಅತಿ ಇಲ್ಲಿ ಏನಿಲ್ಲವ ನಾನು ಇಲ್ಲಿದ್ರೆ ಇವ್ರದ್ದು ಗೊತ್ತಾಗ್ತಾ ನಂಗೆ ಪದ್ಧತಿ ಅದು ಇದು ಅಂತಂದು ನಿಯಮ ನಿತ್ಯ ಇವ್ರ ಪದ್ಧತಿಗಳು ನಮಗೆಲ್ಲೇ ಗೊತ್ತಾಗ್ಬೇಕವ ಇವರು ಅದ್ರಾಗೂ ತೀರ್ಬಾರದ ಪದ್ಧತಿಗಳು ಇವರು ಎದ್ಬಾ ನೋಡೋಣ ಬಾ ಏನಂತಾಳ ಅಲ್ಲ ಮತ್ತೆ ಮನ್ಯಾಗ ಮಾಡಕ್ಕಿರಕ್ಕೆ ನೀನು ಒಬ್ಬೇಕಿ ನಿನ್ನ ಇಲ್ಲಿ ಕುಂದ್ರಿಸಿದ್ರೆ ಅವ್ರು ಮಾಡ್ಕೊಂಡು ತಿಂತಾರನ ಇಲ್ಲ ಆಳು ಬರ್ತೈತಿ 3 ದಿನ ಓಹೋ ಈ ಆಳು ಮೂಲ್ಯಾಕ ಕುಂತ ಆಳೇನು ಕರ್ಸೋದು ಈ ಆಳು ಗಟ್ಟಿಯಾಗತ್ತೆ ಆಳೇನು ಬಿಡಿಸ್ಬಿಡೋದು ಚಲೋ ಐತಿ ಬಿಡಿ ಇವ್ರ ಪದ್ಧತಿ ಆದ್ರು ಎದ್ದೇಳು ಏಟಂತ ಅನ್ಭವಿಸ್ತಿ ಎಷ್ಟು ವರ್ಷ ಅಂತ ಅನ್ಭವಿಸ್ತಿ ಇದನ್ನ ಎದ್ದಳ ಮ್ಯಾಗ ನೋಡೋಣ ಹೇಳೋದು ಏನಾಕತ್ತೆ ಅಡುಗೆ ಮನ್ಯಾಗ ಅಡ್ಡಾಡಿದ್ರೆ ಏನಾಕತ್ತೆ ಮನೆ ತುಂಬ ಅಡ್ಡಾಡಿದ್ರೆ ಏನಾಕತ್ತೆ ನೋಡೋಣ ಹೇಳ ಮೇಲೆ ನಾನು ನೋಡೇ ಬಿಡ್ತಾನೆ ಎಲ್ಲಿ ಹಚ್ಚಿರಾಡಿ ಅಲ್ಲನ ಏನೋ ದೇವ್ರ ಕೋಣೆಯಾಗ ಹೋಗಬಾರ್ದು ಅಂತ ಇವ್ರ ಸಾಮಾನು ಮುಟ್ಟಬಾರ್ದು ಅದು ಬೇರೆ ಮಾತವ ಸ್ವಚ್ಛಗ ನೀರಕ್ಕೆ ಜಳಕ ಮಾಡಿ ಕ್ಲೀನಾಗಿದ್ರೆ ಅದಕ್ಕೇನು ದಾಡ್ಯಾಕತ್ತಿ ಮನೆ ತುಂಬ ಅಡ್ಡಾಡಕ 3 ದಿನ ಆದ್ಮ್ಯಾಗೆ ಎಲ್ಲ ಸ್ವಚ್ಛ ಆದ್ಮ್ಯಾಗ
ಆಮೇಲೆ ದೇವ್ರ ಪಣಿಗೆ ಹೋಗ್ತಾರ, ಒಂದಿಟ್ಟು ಮಕ್ಕಂಡದ್ದು ಹಾಸಿಗೆ ಪಾಸಿಗೆ ಒಗದು ಹಾಕ್ತಾರ, ಅದು ಬೇರೆ ಮಾತು. ಕ್ಲೀನ್ ಇರಲಿ ಅಂತ ಮಾಡ್ಕೊಳೋದು. ಇದೇನಿದು ಮನೆ ತುಂಬ ಅಡ್ಡಾಡ್ಬೇಡ, ಅದು ಮಾಡಬೇಡ ಇದು ಮಾಡಬೇಡ ತೀರಾ ಮಾಡ್ತಾವೆ ಎಲ್ಲಾರ. ಅದು ಬಂದು ನಮ್ನಿ ಮೂಲೆ ಹಾಕಿ ಕುಂದರ್ಸೋದು, ಜನ ಅಡ್ಡಾಡ್ಲಿಲ್ಲ ಹತ್ರ ನೋಡೋದು. ನಮ್ನಿ ರೋಗ ಹತ್ತೇರಿಗೆ ಕೊಡ್ತಾರಲ್ಲ, ಬೇರೆ ತಾಟು, ಬೇರೆ ಚರಿಗೆ, ಬೇರೆ ಗಿಲಾಸ್ ನೋಡಲ್ಲಿ. ಇವ ಏನು ಚಂದ ಮಾಡ್ತಾವೆ ಇವ ಎಲ್ಲಾರ. ಅದೆಲ್ಲ ಲೆಕ್ಕ ಬೇರೆ ಇತ್ತು, ಹಳೆ ಕಾಲದಾಗ ಮಾಡ್ತಿದ್ರು, ಇಲ್ಲಂತಲ್ಲ. ಈಗೂ ತಿಳಿದಂತಾರ ಮನ್ಯಾಗ ಮಾಡ್ತಾರ. ಅವ ಲೆಕ್ಕಗಳ ಬೇರೆ ಇದ್ವು. ಯಾಕೆ ಮಾಡ್ತಾರ ಏನು ಮಾಡ್ತಾರ ಅನ್ನೋದು ರೀತಿ ನೀತಿ ಒಟ್ಟ ತಿಳ್ಕೊಳ್ಳೇ ಇಲ್ಲ. ಹಂಗ ಸುಮ್ಮನೆ ಹುಂಬಗತಿ ಇಲ್ಲ, ಮಾಡ್ತಿದ್ರು ಮಾಡೋದಾಟ. ಅದನ್ನ ಇನ್ನೂ ಹೊಲಸು ಎಬ್ಬಿಸ್ಕೊಂತ ಬರಾಕತ್ತಾರ ಬಿಟ್ರೆ ಅದನ್ನೇನು ಅರ್ಥನ ಮಾಡ್ಕೇವಲ್ರ ಅವ್ರು ಯಾಕೆ ಮಾಡಾಕತ್ತಾರ ಅನ್ನೋದು. ಇವೆಲ್ಲ ಹೆಣ್ಮಕ್ಳು ಹೊರಗಾಗತ್ಲೆ ಅದನ್ನು ಮುಟ್ಬೇಡ ಇದನ್ನು ಮುಟ್ಬೇಡ, ಮನೆಯಿಂದ ಹೊರಗಿರು, ಅಲ್ಲಿ ಹಿತ್ತಲ್ದಾಗಿರು, ಆ ಮೂಲೆಯಾಗಿರು ಈ ಮೂಲೆಯಾಗಿರು, ಇವೆಲ್ಲ ಹೊಲಸು ಎಬ್ಸಿರೋದು ಇವ್ರು. ಇಂಥ ಹೊಲಸು ತಲೆಗಳು ಹೊಲಸು ಎಬ್ಸಿರೋದು ಇವನ್ನೆಲ್ಲ. ಇದೆಲ್ಲ ಹಿಂಗಲ್ಲ ಇದನ್ನ ಮಾಡಿದ್ದು. ಇದನ್ನ ತಿಂಗಳಾನ್ ಗಂಟ್ಲೆ ಹೆಣ್ಮಕ್ಳು ದುಡ್ದಿರ್ತಾರ, ಹೊರಗಾದಾಗ ಹೆಚ್ಚು ರಕ್ತಸ್ರಾವ ಆಗ್ತಿರ್ತೈತಿ ಅಂತಂದು ಕೆಲಸ ಮಾಡಬಾರ್ದು ಹೆಣ್ಮಕ್ಳು. ಆವಾಗ ಹೆಣ್ಮಕ್ಳು ವಿಶ್ರಾಂತಿ ಮಾಡಲಿ ಅಂತಂದು ಹೆಣ್ಮಕ್ಳಿಗೆ ಕೆಲಸ ಬಿಡಿಸಿ ಒತ್ತಟೇಕ ಆರಾಮ ಇರಲಿ ಅವರು ವಿಶ್ರಾಂತಿ ತಗೊಳ್ಳಿ ಅಂತನ ಇದನ್ನ ಹಳೆ ಕಾಲದಾಗ ಹಳಬರು ಎಲ್ಲರೂ ಸೇರಿ ಮಾಡಿದ್ರು ನಮ್ಮ ಹಿರಿಕರು. ಈಗ ಇವೆಲ್ಲ ಹೊಲಸು ತಲೆಗಳು ಸೇರಿ ಇದನ್ನ ಹೊಲಸು ಎಬ್ಬಿಸ್ಬಿಟ್ಟಾವ ಒಟ್ಟ. ಅದನ್ನ ಯಾಕೆ ಮಾಡಿದ್ರ ಅನ್ನೋದ ತಿಳಿವಳಿಕಿಲ್ಲ ಇವಕ್ಕೆ. ಹೊರಗೆ ಕುಂದ್ರು, ಅದನ್ನ ಕುಂದ್ರು, ಹಿತ್ತಲ್ದಾಗ ಕುಂದ್ರು, ಬಚ್ಚಲ್ದ ಹತ್ರ ಕುಂದ್ರು. ಅಯ್ಯೋ ಕರ್ಮಾಟವ ಇವ ಎಲ್ಲಾರ. ಎದ್ವಾ ನೋಡೋಣ ಏನಂತಾಳೆ, ಯಾವ್ಯಾಕೇನಂತಾಳೆ, ಎದ್ವಾ. ಹಂಗಂತೀಯ ಏನಾಗದಲ್ಲ ಹೋದಿಲ್ಲ ಹಂಗಾರೆ? ಏನಾಗದಲ್ಲ ಬರ, ಅದಕ್ಕೆ ಯಾಕೆ ಅಷ್ಟು ಇದು ಮಾಡ್ತಿದಿ? ಎಲ್ಲರೂ ನಮ್ಮ ಅತ್ತಿ ಅಂತ ಹೊಲಸು ತಲಿಯರೇ ಇರ್ತಾರನ, ತಿಳುವಳಿಕೆ ಇದ್ದರು ಯಾರು ಹಿಂಗೆ ಮಾಡಂಗಲ್ಲ. ಆ ಮಂದಿ ಮನೆಯಾಗೆಲ್ಲ ನಾವು ನಡೆಯಲ್ಲ. ಎಷ್ಟು ತಿಳುವಳಿಕೆ, ಎಷ್ಟು ಇದು ಇವನ್ನೆಲ್ಲ ಅರ್ಥ ಮಾಡ್ಕೊಂಡಾರೆ, ಎಷ್ಟು ಚಂದ ನೋಡ್ಕೊಂತಾರ. ಅದು ಬಿಟ್ಟು ಇಂಥವು ಇರ್ತಾವಲ್ಲ ನಮ್ಮ ಅತ್ತಿ ಅಂತಾವು, ಇಂಥವ ಹಿಂಗೆ ಮಾಡೋದು. ಏನೈತೇನವ ಯವ್ವ, ನಿಂದ ಇರೋದ್ನಾಗ ಬರಾಕತ್ತೀನಿ. ಎಲ್ಲಿ ಇಬ್ರು ಬೈಸ್ಕೊಂತವೆ ಏನ ಸರೋಜ? ಬ್ಯಾಡ ಬಿಡಿವ, ನನ್ನ ಸಲುವಾಗಿ ನೀನು ಯಾಕೆ ಬೈಸ್ಕೊಂತಿ? ಏನು 2-3 ದಿನ ಅಲ್ಲ ನಾ ಕುಂದಿರ್ತೇನೆ ಬಿಡೆಯವ್ವ. ಈಗೇನು ಬರ್ತೀಯೋ ಇಲ್ಲೋ ಯಾಕೆ ನಡಿಯವ. ಚಲೋ ಆಗಿತ್ತಲ್ಲ ಪಲ್ಯ? ಹ್ಞೂನವ, ಭಾರಿ ಶಿವಿಗೈತಿ. ಹೊಟ್ಟಿ ಜಗ್ ಹಸ್ಬಿಟ್ಟದ್ವ ಯವ್ವ. ನಮ್ಮ ಪುಣ್ಯ ಬರಲಿವ, ನಿನಗೆ ಪುಣ್ಯ ಬರಲಿ. ಮಗ ಹುಚ್ಚಿಗೆ ಹಿಡಿದು ತಾನೆ ನಿನಗೆ. ನಿನ್ನ ಮನ್ಯಾಗ ನೀವು ಉಂಡ್ರೆ ನನಗೆ ಯಾಕೆ ಪುಣ್ಯ ಬರ್ಬೇಕು? ಚಲೋ ದೇವ ನೀನು. ಹಂಗಲ್ ಬಿಡುವ ಯವ್ವ, ನಾ ಏನು ಅನ್ಭವಿಸಿ ನನಗೆ ಗೊತ್ತು. ಹೋಗ್ಲಿ ಬಿಡಿ, ಅವನ್ನೆಲ್ಲ ತಲೆಯಾಗಿಂದ ತೆಗೆದೋಗಿ ಇನ್ನಾರ ಆರಾಮಿರು. ಮತ್ತೇನ್ರ ನಾನು ಬಸವಣ್ಣ? ಏನಿಲ್ಲ, ಸುದ್ದಿಗೆ ಬಂದಿಲ್ಲ, ನನ್ನ ಸುದ್ದಿಗೆ ಬಂದಿಲ್ಲ. ಮೊದಲೆಲ್ಲ ಜಗ್ಗ ಶಿಟ್ ಮಾಡೋರು. ಮೊನ್ನೆ ನೀ ಹಂಗೆ ಮಾಡ್ದಾಗಿಂದ ಒಟ್ಟು ನಾನು ಮಾತಾಡ್ಸೀನಿಲ್ಲ, ನಾನು ಸುದ್ದಿಗೂ ಬಂದಿಲ್ಲ ಅಯ್ಯವ್ವ. ನಾನಾರ ಹಳಾರದನ್ನು ನೋಡುವ ಅಯ್ಯವ್ವ. ಇಲ್ಲಾಂದ್ರೆ ಹಂಗೆ ಇದ್ರಿಗೆ ಬರ್ತಲೇನೋ, ಎದಿ ದಗ ಅಂತತ್ವ, ಕೈ ಕಾಲೆಲ್ಲ ನಡ್ದಾಕತ್ತಿ ಬಿಡವ ಅಯ್ಯವ್ವ. ನಾನು ಯಾಕ್ರ ಮನೆಗೆ ಬರ್ತಾರ ಅಯ್ಯವ್ವ ಅನಿಸ್ಬಿಡೋದು ಅಯ್ಯವ್ವ, ಹೆದರಿಕೆ ಬರೋದು. ಈಗ ಸುಮ್ಮನೆ ಇರ್ತಾರಲ್ಲ, ನನಗೊಂದು ಸ್ವಲ್ಪ ಸಮಾಧಾನ. ಏನ ಒಟ್ಟು ಗಂಡ ಹೆಂಡತಿ ಇಬ್ರು ಚಂದಂಗಿದ್ರ ಸಾಕಟ್ಟ. ಏನು ಚಂದ ಏನು ಬಿಡ ಯವ್ವ. ಹೋಗ್ಲಿ ಬಿಡು, ಹೇಳಿದ್ರೆ ದೊಡ್ಡ ಕತ್ತಿ ಅದಾವು, ಏನು ಮಾಡಲಿ, ಸುಮ್ಮನೆ ಇರೋದಾಟ. ಅರಿ ಮ್ಯಾಮ್ ಆಗೋಣ ಹೋಗ್ಯಾವ ಮುಂಜಾನೆ. ಆಗಿದ್ವಲ್ಲ ಸರೋಜ, ಸರ್ಬಿ ಒಗದು ಹಾಕಿ ಹಂಗೆ ಜಳಕ ಮಾಡಿ ಮ್ಯಾಗ ಹೋಗ್ಬಿಟ್ಟು ನಾನು ಒಂದು ಸೀರೆ ಯಾವ ಇದ್ದು ಅದನ್ನ ತಿಕ್ಕಿ ಹಾಕಿದ್ನೆ ಬಚ್ಚಲ್ದಾಗ ತಿಕ್ಕಿ ಹಾಕಿ ಹಂಗೆ ಆಮೇಲೆ ಜಳಕ ಮಾಡ್ಕೊಂಡು ಒಣಗಕ್ಕೆ ಹಾಕಿ ಹಂಗೆ ಮ್ಯಾಗ ಹೋಗಿಬಿಟ್ಟು ನಾನು. ಮತ್ತೆ ಇಲ್ಲಿ ಎಲ್ಲರೂ ಅಡ್ಡಾಡಿದ್ರೆ ಬೈತಾರ ಅಂತಂದು ಹೋಗ್ಬಿಟ್ಟು ನಾನು. ಗೊತ್ತೈತೇನ ಆಕಿಗೆ? ಎಲ್ಲ ಗೊತ್ತಿರ್ತೈತಿವ. ಇಂಥ ಒಂದು ದಿನ ಹೆಚ್ಚು ಕಮ್ಮಿ ಆಗಂಗಿಲ್ಲ ನನಗೆ. ಇಂಥ ದಿನನ ಆಗ್ಬೇಕಾಗಿತ್ತು, ಯಾಕಾಗಿಲ್ಲ ಅಂತಾರ ಅವ್ರು. ಬಾಬಾ ಅಷ್ಟು ಲೆಕ್ಕ ಇಡ್ತಾಳ ಈಗ? ಹೋಲ್ತಾ ಏನು ಕೇಳ್ತೀನಿ ಅನ್ಕತ್ತೀನ ಬಿಡಿಗದ್ನೆಲ್ಲ ರಾಮಾಯಣನ ಉಣ್ಣು, ಸಮಾಧಾನದಲ್ಲಿ ಉಣ್ಣು. ಮುಂಜಾನೆಯಿಂದ ಬಡದಾಡಿ ಎಲ್ಲ ಕೆಲಸ ಮಾಡ್ಕೊಂಡಿದ್ದಿ, ಅಡುಗೆ ಪಡಿಗೆನ ಊಟ ಮಾಡಿ ಹೊಟ್ಟಸ್ತವನ. ಹುಡುಗಿ ಉಣಿಸಿದ್ದೇನ? ಉಂಡ್ಲವ, ಉಂಡ ಅಲ್ಲಿ ಆಡಾಕತ್ತಾಳ, ಪಡ್ಸಲ್ಲಿ ಹಾಕ್ಕೊಂತಾಳ. ಅದಕ್ಕೆ ನಾನು ಮತ್ತು ಉಂಡ್ರಾತು, ಉಂಡು ಕರ್ಕೊಂಡು ಒಂದಿಟ್ಟು ಅಡ್ಡಾದ್ರಾತು ಅಂತಂದು ಅನ್ಕೊಂಡ ಬಂದೆ ನಿನ್ನ ಕಡೆಗೆ. ಯವ್ವ ಬಾ ಹೌದು ಬಿಡ ನೀನು. ಅಲ್ಲ ನೀನು ಮುಂಜಾನೆ ನೀರು ಹಾಕ್ಯಣಕ್ಕಾಗಿದ್ದಿಲ್ಲ? ನೀರು ಹಾಕ್ಯಣಕ್ಕಾಗಿ ಅಯ್ಯೋ ಹೊಲಸ ಅಡುಗೆ ಮನ್ಯಾಗ ಬಂದು ಕುಂತೀಯ. ಥು ಕರ್ಮ. ಯವ್ವೇ ಬಾ ಇಲ್ಲೇ ನೋಡು, ಬಾ ಇಲ್ಲೇ. ನೀನು ಸೊಸಿ ಹೊಲಸ ಇರ್ಸಾಕತ್ತಾಳ, ಬಾ ಇಲ್ಲಿ ಮನಿನ. ಯಾಕಡೆ ಈ ಮನೆಗೆ ಏನು ಹೊಸ್ತಾಗಿ ಬಂದೇನ? ನಿನಗೆ ಗೊತ್ತಲ್ಲ ಈ ಮನ್ಯಾಗ ಹೆಂಗಿರ್ಬೇಕು ಹೆಂಗಿಲ್ಲ, ಈ ಮನೆ ಪದ್ಧತಿ ಏನಂತಂದು.
ಹೊರಗೆ ಅದಕ್ಕೆ ಹೋಗಿ ಕುಂದ್ರಬೇಕಿಲ್ಲ ಅಲ್ಲಿ ಮೇಲೆ ಅದನ್ನು ಬಿಟ್ಕೊಟ್ಟು ಬಂದು ಅಡ್ಗೆ ಮನೆಗೆ ಕುಂತಿಯಲ್ಲ ಮಾನಗೇಡಿ ಊರು ಮಾನಗೇಡಿ ಅದು ಅದು ಬೇದ್ರ ನನ್ನ ಬೇಕೇವಲ್ಲಕ್ಕೆ ಮತ್ತು ಸರೋಜ ಹೇಳಿಲ್ಲ ಅಂದ್ರೆ ಇಬ್ರು ಸೇರಿ ಅಂತ ಸರೋಜನ್ನೇ ಹೋಗ್ತಾರೆ ನನಗೆ ಒಂದಿಟ್ಟು ಬೇದ ಹೋಗಲ್ಲಕ್ಕೆ ಬಿಡತ್ತ ಮತ್ತೆ ಏನು ಮಾಡಲಿ ಹೇಯ್ ಮಳ್ಳಿ ಊರು ಮಳ್ಳಿ ನಿನ್ನ ಕೇಳಾಕತ್ತಿರೋದು ಅಡ್ಗೆ ಮನೆಗೆ ಬಂದು ಕುಂತಿಯಲ್ಲ ಊರು ನಾಚಿಗೆಟ್ಟು ನಾಯಿ ಎದ್ರ ಮೇಲೆ ಅದು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಏನು ಹಂಗೆ ಎರಡು ಮೂರು ನಮ್ನಿ ಪಲ್ಯ ಮಾಡ್ಕೊಂಡು ಕುಂತು ತಿನ್ನೋದೇನು ನೋಡಂಗ ರುಬಾಬ್ಗಿರಿ ಬಿಟ್ಟು ಬರ್ತೈತಿ ಅನ್ಕೊಂಬಿಟ್ಟಾರೆ ಎಲ್ಲರೂ ಮನೆನಾರನ್ನ ಉಪವಾಸ ಹಾಕಿ ಹೊರಗೆ ನೇರ ಬಂದು ಅದೇನೋ ಅಂತಾರಲ್ಲ ಮತ್ತು ನನಗೆ ಚಲೋ ಬರ್ತಾವ ಇನ್ನು ಬಾಯಿಗೆ ಹೊರಗೆ ನಾವು ಬಂದು ಕುತ್ಕೊಂಡು ತಿನ್ನಾಕತ್ತೇವೆ ಇಲ್ಲೇ ಮೈಯಾಕತ್ತೇವು ನಾವು ಉಪವಾಸ ಕುಂದಿರ್ಬೇಕು ಅಡ್ಗೆ ಮಾಡಬೇಡ ನಮಗೆ ಹಿಡ್ಸಂಗಲ್ಲ ಅಂತಂದ್ರೆ ಕೇಳಂಗೂ ಇಲ್ಲ ಇತ್ತಾಗ ಮಾಡೋದು ಬಿಡಂಗಲ್ಲ ಮಾಡೋದು ಹಂಡೆ ತಿನ್ನೋದೈತಿ ಇನ್ನೇನೈತಿ ಹೇಳು ನಮ್ಮಪ್ಪನ ಆಸ್ತಿ ಅಲ್ಲ ಯಾರಪ್ಪಂದ್ರಾಗಿದ್ರೆ ಗೊತ್ತಾಕತ್ತದು ಹಾಳಾಗತ್ತಿರೋದು ನಮ್ಮಪ್ಪನ ಆಸ್ತಿ ಅಲ್ಲ ತಿಂದು ತಿದಿಯಾಗಿ ಹೋಗ್ತಾರೆ ಎಲ್ಲರೂ ಇಲ್ಲಿ ಏ ದರಿದ್ರ ನಾಯಿ ಹೇಳ್ಮ್ಯಾಕ ಹೋಗು ಮ್ಯಾಗ ಹೋಗು ಮನಿ ಒಟ್ಟನು ಮೈಲಿಗೆ ಮಾಡ್ಬೇಕಂತ ಮಾಡ್ಯಾನ ಆಮೇಲೆ ಮನಿ ಬೆಳ್ಯಾಕೆ ನಿಮ್ಮ ಮಗು ಬರ್ತಾನ ನಿಮ್ಮಪ್ಪ ಬರ್ತಾನ ಆತ್ರಿಚಿಗವ್ರ ಹೊಕ್ಕಂತವ್ರಿ ಏನಾತ ಪಾರ್ವತಿ ಯಾಕೆ ಏನಾತ ನೋಡ್ಬೇವ ಇಲ್ಲಿಕಿನ ನೋಡಿಕಿನ ಮುಂಜಾನೆ ನೀರು ಹಾಕ್ಯಣಕ್ಕಾಗ್ಯಾಳ ಜಳಕ ಮಾಡಿ ಮ್ಯಾಲೆ ಹೋಗಿದ್ದ ನಾನು ನೋಡಿದೇನಿ ಹೇಳ್ಯಾಳ ನನಗೆ ನೀನು ಕೇಳಿಲ್ಲ ಹ್ಞೂ ಅಂತಂದಿಲಿಕ್ಕೆ ಈಗ ನೋಡಿಲಿ ಬಂದು ಕೂತಾಳ ಅಡ್ಗೆ ಮನ್ಯಾಗ ಏನು ಮಾಡ್ಬೇಕಂತ ಮಾಡಿದ್ದಾಳ ನೋಡು ಎಲ್ಲ ನಮ್ಮ ನೇಮ ನಿತ್ಯ ಎಲ್ಲ ಹಾಳು ಮಾಡ್ತಾರ ಮನಿ ಎಲ್ಲ ಮೈಲಿಗೆ ಮಾಡ್ತಾ ಈಗ ಏನು ರೀತಿ ನೀತಿ ಹೇಳೇ ಕೊಟ್ಟಿಲ್ಲ ಅನ್ಬೇ ನೀನು ಏಯ್ ಯಾಕೆ ನಿನಗೆ ಗೊತ್ತಿಲ್ಲನ ಅಲ್ಲೇ ಇರ್ಬೇಕು ಅಂತಂದು ಇಲ್ಯಾಕೆ ಬಂದು ಏನು ಹೊಸದ ನಡೆಸಾಕತ್ತೀಯಲ್ಲ ಈಗ ಯಾರು ಹೇಳ್ಕೊಟ್ರು ನಿನಗೆ ಗೊತ್ತಿದ್ದದ್ದು ಐತಿ ಅಲ್ಲೇ ಇರ್ಬೇಕಂತಂದು ನೀನು ನಿನ್ನ ಇಚ್ಚಿಲ್ ಬಂದಂಗೆ ಕಾಣಂಗಲ್ಲ ಯಾರು ಹೇಳ್ಕೊಟ್ರು ಹೇಳು ನಾನೇ ಕರ್ಕೊಂಬಂದದ್ದಕ್ಕಿನ್ನ ಅಕ್ಕೇನು ಬರಾಕತ್ತದ್ದಲ್ಲ ನಾನೇ ಕರ್ಕೊಂಬಂದದ್ದು ಏನಾತೀಗ ಹೇಳ್ಬೇವಾ ಚಾಲುವಾತ್ ನೋಡಿಗ ಒಂದಕ್ಕೊಂದು ಇದಕ್ಕೂ ಯಾರ್ಯಾರು ನೆಟ್ಟಕ್ಕೆ ಈತಾಳ ನೋಡು ಬಾಯಿಲಿ ನೀತಾ ಬಾಯಿಲಿ ನೋಡವಾ ಇವೆಲ್ಲ ನಮ್ಮ ಮನ್ಯಾಗ ನಡೆಯಂಗಲ್ಲ ನಾ ಹೇಳ್ತಾನೆ ಕೇಳು ನೀ ದಿನಾ ಒಂದಕ್ಕೂ ಜಗಳ ಮಾಡೋದಾದ್ರೆ ನಮಗೆ ಆಗಂಗಿಲ್ಲ ನಮ್ಗೆ ದಿನಾ ಒಂದಕ್ಕೂ ಜಗಳ ಮಾಡಿಕೊಂತ ಕುಂದ್ರಾಕಾಗಲ್ಲ ನಿನ್ನ ಜೊತೆಗೆ ಇವೆಲ್ಲ ನಮ್ಮ ಮನ್ಯಾಗ ನಡೆಯಂಗಲ್ಲ ಹೊರಗಾದ ಹೆಣ್ಮಕ್ಳು ಹೊರಗೆ ಇರ್ಬೇಕು ಮನಿ ತುಂಬ ಅಡ್ಡಾಡಂಗಲ್ಲ ಇವೆಲ್ಲ ನೀನು ರೀತಿ ನೀತಿ ನಮ್ಮ ಮನೆ ಪದ್ಧತಿ ನಮ್ಮ ಮನೆ ನೇಮ ನಿತ್ಯ ಎಲ್ಲ ಕಲ್ಕೋಬೇಕು ಕಲ್ಕೊಂಡು ನಡೆಸ್ಬೇಕು ಅದನ್ನು ಬಿಟ್ಟುಕೊಟ್ಟು ಎಲ್ಲದಕ್ಕೂ ಅಡ್ಡ ಹಚ್ಚಿಕೊಂತ ಎಲ್ಲದಕ್ಕೂ ಮಾತಾಡ್ಕೊಂತ ಕುತ್ಕೊಂಡ್ರೆ ನಡೆಯಂಗಲ್ಲ ನೋಡುವ ಹೇಳಿರ್ತಾನೆ ನಾನು ಇವೆಲ್ಲ ನಮಗೆ ಸರಿ ಬರಂಗಿಲ್ಲ ಈಗ ಅದಕ್ಕೇನಾಕತಿ ಅಡುಗೆ ಮನೆಗೆ ಬರತ್ಲಿ ಅದೇನು ಮೈಲಿಗೆ ಆಕತಿ ಅಂತಂದ್ರೆ ಅದು ಹೆಂಗೆ ಮೈಲಿಗೆ ಆಕತಿ ಆಕೇನು ಅಡುಗೆ ಮನೆ ತುಂಬ ಬುಡು ಉಳ್ಳಾಡ್ತಾಳ ಅದಾದ್ರೆ ಅದೇ ಮನೆಯಾಗೆ ಕಡ್ಡಾಡಬಾರ್ದು ಅದಕ್ಕೇನಾಕತಿ ನೀವು ಹೆಣ್ಮಕ್ಳ ಹೋದಿಲ್ಲ ಏನು ತೊಂದರೆ ಆಕತಿ ಹೇಳ್ರಿ ಅದು ಹೆಂಗೆ ಮೈಲಿಗೆ ಆಕತಿ ನೋಡುವ ನೀ ಹೆಚ್ಚಿಗೆ ಮಾತಾಡಕ್ಕೆ ಹೋಗ್ಬೇಡ ನನ್ನ ಜೊತೆಗೆ ನಮ್ಮ ಮನೆ ಪದ್ಧತಿ ಅಂದ್ರೆ ಪದ್ಧತಿ ಆಟ ಅಲ್ಲ ಅದನ್ನೇ ಕೇಳಾಕತ್ತೇನಿ ಯಾಕೆ ಅನ್ನೋದು ಹೇಳ್ರಲ್ಲ ನನಗೆ ನಿಂದು ಅತಿ ಆತು ಮೊದ್ಲಿಂದ ನಮ್ಮ ಮನ್ಯಾಗ ಹಿರಿಯರು ನಡೆಸಿ ಅಂತ ಬಂದಾರ ನಮ್ಮ ಮನ್ಯಾಗ ಆಟ ಯಾಕೆ ಎಲ್ಲರ ಮನ್ಯಾಗೂ ಅದ ಪದ್ಧತಿನ ಇರ್ತತಿ ಐತಿ ನೋಡಿ ಹೋಗು 4 ಜನದ ಮನೆಗೆ ಹೋಗಿ ನೋಡಿದ್ರೆ ಗೊತ್ತಾಕತಿ ನಿನಗೆ ನಮ್ಮ ಮನ್ಯಾಗೆಲ್ಲ ಹಂಗೆ ಇದ್ದಿದ್ದಿಲ್ಲ ಅದ ಬಚ್ಚಲ್ದ ಹತ್ರ ಕುಂದ್ರಸೋದು ಹಿತ್ತಲ್ದಾಗ ಕುಂದ್ರಸೋದು ಅಲ್ಲಿ ಯಾರ ಮಂದಿ ಅಡ್ಡಾಡ್ಲಿದ ಹತ್ರ ಕುಂದ್ರಸೋದು ಅಲ್ಲಿ ಮ್ಯಾಲೆ ನಮ್ನಿ ಕುಂದ್ರಸಿರಲ್ಲ ಧೂಳು ದುಕ್ಕಟ್ನಾಗ ಅದು ಹೆಂಗೆ ಇರ್ಬೇಕಲ್ಲಿ ನಮ್ಮ ಮನ್ಯಾಗೆಲ್ಲ ಹಂಗೆ ಇದ್ದಿದ್ದಿಲ್ಲ ಬಿಡ್ರಿ ನಮ್ಮ ಕೋಣ್ಯಾಗ ನಾವು ಇರ್ತಿದ್ವಿ ಅದು ನಿಮ್ಮ ಮನೆ ಇದು ಅತ್ತಿ ಮನೆ ತವ್ರ ಮನೆಗೂ ಅತ್ತಿ ಮನೆಗೂ ಭಾಳ ಫರಕ್ ಐತಿ ಅಲ್ಲಿ ನಿನ್ನ ಗಂಡನ ಜೊತೆಗೆ ನೀನು ಆಟ ಅಲ್ಲ ನಿನಗೆ ಹೇಳೋರಿಲ್ಲ ಕೇಳೋರಿಲ್ಲ ನೀ ಹಂಗೆ ಮಾಡ್ತಿದ್ದಿ ಇಲ್ಲೇ ಹೇಳೋರು ಕೇಳೋರು ಎಲ್ಲ ಅದಾವಿ ಚಂದಂಗೆ ಕಲ್ಕೊಂಡು ಜೀವನ ಮಾಡೋದು ಕಲೀರಿ ನಾವೇನು ನಿಮ್ಗೆ ಕೆಟ್ಟದ್ದಾಗಲಿ ಅಂತ ಹೇಳೋದಿಲ್ಲ ಓಹೋ ಇವತ್ತು ದಾರಿನ ಬದಲಾಗೈತಿ ಮಾತಾಡೋದು ಇದು ಯಾಕೆ ಬೇರೆ ನಮ್ನಿನ ಬರಾಕತ್ತವ ಮಾತು ಇರಲಿ ಅತ್ತಿಯರ ಇಂಥ ಟೈಮ್ನಾಗ ಹೆಣ್ಮಕ್ಳನ್ನ ಯಾಕೆ ಕೆಲಸ ಮಾಡಬೇಡ್ರಿ ಅಂತ ಹೇಳ್ತಾರೆ ಗೊತ್ತೇನ್ರಿ ಅವ್ರಿಗೆ ವಿಶ್ರಾಂತಿ ಸಿಗಲಿ ಅಂತ ಅವರಿಗೆ ಜಾಸ್ತಿ ರಕ್ತಸ್ರಾವ ಆಗ್ತಿರ್ತೈತಿ ಅಂತ ಅರ್ಥ ಆತ್ರಿ ಅದ್ರಿಗೆ ವಿಶ್ರಾಂತಿ ಸಿಗಲಿ ಅಂತ ಕೆಲಸ ಮಾಡಬೇಡ್ರಿ ಅಂತ ಹೇಳ್ತಾರ ಬಿಟ್ರೆ ಏನೂ ಅದರಿಂದ ತೊಂದರೆ ಇಲ್ಲ ಮೈಲಿಗೆ ಅದು ಇದು ಅದು ಹಾಳಾಕತಿ ಇದು ಹಾಳಾಕತಿ ಅಂತಾವ ಏನು ಇಲ್ರಿ ಮೊದಲಿನಾರು ಮಾಡಿದ್ದು ಅದ್ರ ಸಲುವಾಗಿನ ತಿಂಗಳಾನಗಟ್ಲೆ ದುಡ್ದಿರ್ತಾರ ಆರಾಮ್ ಇರ್ಲಿ ಅಂತ ಅದನ್ನು ಬಿಟ್ಟುಕೊಟ್ಟು ಈಗೆಲ್ಲ ಅದನ್ನ ಹೊಲಸು ಅಂತ ನೋಡ್ತಿರಲ್ಲ ನಮ್ಗೆ ರಾಮಾಯಣ ಪುರಾಣ ಎಲ್ಲ ಬೇಕಾಗಿಲ್ಲವ
ನಾ ಹೇಳಾಕತ್ತೇನಲ್ಲ, ನಾ ಚಂದಂಗ ಹೇಳಾಕ್ತೇನೆ, ಚಂದಂಗ ಅರ್ಥ ಮಾಡ್ಕೆ ಅಷ್ಟ. ದಿನಾ ಒಂದಕ್ಕೂ ನಿನ್ ಜೊತೆ ವಾದಿಸ್ಕೊಂತ ನಿಲ್ಲಕ್ ಆಗದಲ್ಲ ನಮ್ಮ ಕಡೆಯಿಂದ. ಬ್ಯಾಡ ಅಂದ್ರೆ ಬ್ಯಾಡ ಅಷ್ಟ. ಆಕೆ ಅಲ್ಲೇ ಕುಂದ್ರಲಿ ಅಂದ್ರೆ ಅಲ್ಲೇ ಕುಂದ್ರಲಿ, ಯಾರ ಆಗ್ಲಿ ನಮ್ಮ ಮನ್ಯಾಗ. ನೀವು ಅಲ್ಲೇ ಕುಂದಿರ್ತೀರೇನ್ರಿ ಅತ್ತಿಯರ? ನಿಮ್ಮ ಮಗಳು ಅಲ್ಲೇ ಕುಂದಿರ್ತಾಳನ? ಯಾಕ ನಾ ಯಾಕೆ ಅಲ್ಲಿ ಧೂಳು ದುಮುಕ್ಕಿದೆ ಕೊನೆಗೆ ಕುಂದ್ರಕ್ ಹೋಗೋನು? ನಾವು ನಮ್ಮ ಕೊನೆಯಾಗ ಇರ್ತೀವಿ. ಮತ್ತೆ ನಾನು ಅದನ್ನ ಹೇಳಾಕತ್ತೀನಿ, ಆಕಿ ಕೊನೆಯಾಗಿರ್ಲಿ ಬಿಡ್ರಿ. ಅಲ್ಲೇ ನಮ್ನಿ ಗಾಳಿ ಬರ್ತತಿ, ಅಲ್ಲಿ ಥಂಡಿ ರಾತ್ರಿ ಹೆಂಗ್ ಅಕ್ಕಿ ಮಕ್ಕಬೇಕಲ್ರಿ ರಾತ್ರಿ? ಅದ್ರಾಗ ಕೂಳಿಲ್ಲ, ನೀರಿಲ್ಲ, ಏನಿಲ್ಲ. ಯಾರ ಒಯ್ದು ಕೊಡ್ತಾರವ ಆಕಿಗೆ ಇದ್ದಲ್ಲಿಗೆ ಅಂತಂದ್ರೆ ಮಾತು ಬೇರೆ. ಅಯ್ಯೇ ಮೆಟ್ಲ ಹತ್ತಿ ಇಳೋದು ನಾ ಎಲ್ಲಿ ಮಾಡಕ್ ಹೋಗೋನು 3-4 ದಿನ ಗಂಟ್ಲೆ? ನಮಗಾಗದಲ್ಲ, ನಾವು ಹತ್ತದ ಕಮ್ಮಿ ಅಲ್ಲಿ. ಮತ್ತು ಅದಕ್ಕೆ ರೀ ಅತ್ತಿಯಾರ ನಾನು ಹೇಳಿದ್ದು, ಮತ್ತು ಆಕಿಗೆ ಅನುಕೂಲ ಆಗನ್ಲಿ, ಆಕಿ ಇರ್ಬೇಕಲ್ಲ. ಆಕಿ ಕೊನೆಯಾಗ ಇರ್ಲಿ ಬಿಡ್ರಿ, ಆಕಿಗೂ ಕೂಳು ನೀರು ಕೊಡಾಕ ನಿಮಗೂ ಹಗರಾಕತಿ. ಒಟ್ಟು ಅಡ್ಗೆ ಮನೆ ಒಳಗೆ ಅಡ್ಡಾಡಂಗಲ್ಲ ನೋಡು, ಕೊನೆಯಾಗಿರುವಲ್ಲಕ್ಕ. ಕೊನೆಯಾಗ ಇರ್ತಾಳ ಅಂತಂದ್ರೆ ಕೊನೆಯಾಗ ಇರುವಲ್ಲಕ್ಕ. ಬೇಕಂದ್ರೆ ಹಿಂಗೆ ಹೊರಗಲ್ಲಿ ಅಡ್ಡಾಡಂಗಲ್ಲ, ಹೇಳಿರ್ತೇನೆ ನೋಡಿ, ಏನು ಮುಟ್ಟಂಗಲ್ಲ ಅಡ್ಗೆ ಮನ್ಯಾಗ. ನೀನಾದರೂ ಅಟ್ಟ ಇಲ್ಲೇ ಇರ್ತಿ ಅಂದಾಗ ನೀನು ನೆನಪಿಟ್ಗ, ಅಡ್ಗೆ ಮನ್ಯಾಗ ಒಂದು ಸಾಮಾನು ಮುಟ್ಟಂಗಲ್ಲ ನಮಗೇನು. ಎಲ್ಲ ನಾನು ವರ್ಷಾನ್ಗಂಟ್ಲೆ ಉಪ್ಪಿನಕಾಯಿ ಕರಿಂಡಿ ಎಲ್ಲ ಹಾಕಿಟ್ಟಿರ್ತೇನೆ. ಎಲ್ಲ ಹಾಳಾತಂತಂದ್ರೆ ಏನು ಮುಸ್ರಿಗೆ ಚೆಲ್ಲ ನಾನು? ಮನಿ ಮೈಲಿಗೆ ಆದ್ರೆ ನಾವೆಲ್ಲಿ ತಿಂಗಳ ಬೆಳ್ಕಂತ ಕುಂದ್ರಕ್ಕೆ ಹೋಗೋನು? ಒತ್ತಟೆ ಕಿದ್ದು ಬಿಡ್ರಿ ನೀವು ಅಷ್ಟ ನಾವು ಹೇಳೋದು. ಇದು ಬದಲಾಗತ್ತಲ್ಲಿ ಅಲ್ಲ. ಆಯ್ತು ತಗೋರಿ ಅತ್ತಿಯಾರ, ಹಂಗಾಗಲಿ, ನೀವು ಹೇಳ್ದೆ ಹಂಗಾಗಲಿ ಅಷ್ಟ. ಏನು ದೊಡ್ಡರು ಹೇಳೋ ಮಾತು ಕೇಳಬೇಕಂದಿಟ್ಟ. ಎಲ್ಲ ಅದಕ್ಕೆ ವಾದಿಸ್ಕೊಂತ ಜಗಳ ಮಾಡ್ಕೊಂತ ಕುಂತು ಬಿಟ್ರೆ ಜಗಳನ ಹಾಕವು. ನಡಿಯ ಪಾರ್ವತಿ. ಓಹೋ ಜಗಳ ಮಾಡ್ಲಿಲ್ದಾರಿ ಇವರು. ಅತ್ತಿಯರ ರೊಟ್ಟಿ ತಿನ್ ಬರ್ರಿ, ಹಂಗ ಹೊಂಟ್ರಿ ಅಲ್ಲ. ನಮ್ಗೆ ಹೊಟ್ಟೆ ಹಸ್ತಲ್ಲ, ಅದ್ರಾಗೂ ನೀ ಮಾಡಿದ ಅಡಿಗೆ ನಮಗೆ ಹಿಡ್ಸಂಗಲ್ಲ. ಆ ಸಾರು ಮಾಡ್ತಿದ್ದಿ ನೀರು ಜೋರು, ಅನ್ನೋ ತಟೆಗೆ ಹೋದ್ರೆ ಸಾರು ತಟೆಗೆ ಹೋಗಿರ್ತತಿ. ನಮಗದು ಹಿಡ್ಸಂಗಲ್ಲ. ನಮ್ಗೆ ಹಿಟ್ಟು ಬಿಟ್ಟು ಚಲೋ ತಂಗ ಬ್ಯಾಳೆ ಸಾರು ಮಾಡ್ಬೇಕು ಗಟ್ಟೆಗೆ, ಅಂದ್ರೆ ನಮ್ಗೆ ಉಣ್ಣಂಗೆ ಆಕತಿ. ಅದ್ರಾಗ ನೀ ಪಲ್ಯ ರೊಟ್ಟಿ, ನೀನು ರೊಟ್ಟೆ ಇಟ್ಟಿಡ್ದಪ್ಪ ಮಾಡ್ತೀವ, ನಮ್ಗೆ ಇಷ್ಟ ಆಗಂಗಿಲ್ಲ. ಮಾಡಂಗಿದ್ರೆ ತೆಳ್ಳಗೆ ಹಳೆ ಆಗತ್ತೆ ಮಾಡು. ಇಲ್ಲ ಅಂತಂದ್ರೆ ನೀನು ಪೂರ್ತಿಕ್ ನೀ ಮಾಡ್ಕೊಂಡಿಯಲ್ಲ, ನೀವು ಉಣ್ಣು. ನಮ್ಗೆ ನಿನ್ನ ಅಡಿಗೆ ಹಿಡ್ಸಂಗಲ್ಲ. ಬರ್ತಾಳೆ ನಮ್ಮ ಕೆಲಸದಕ್ಕೆ, ನಾವು ಮಾಡಿಸ್ಕೊಂಡು ಉಣ್ತೇವಿ. 4 ರೊಟ್ಟಿನ 1 ರೊಟ್ಟಿ ಮಾಡ್ತೀವ, ತಿನ್ಬೇಕು ಯಾರವನ್ನ. ಹಿಟ್ಟು ಎದಕ್ಕೆ ಬರ್ಬೇಕು, ಏನು ಕತ್ತಿ, ಏನು ಹೇಳೋನು? ಹೇಳಿದ್ರೆ ಹಂಗೆ ಮೈಮ್ಯಾಗ ಬರ್ತೀರಿ. ಏನು ಹೇಳಕ್ಕಾಕತಿ? ಕಾಲು ಕೆಟ್ಟ ಹೋತು. ನಡಿ ಪಾರ್ವತಿ ನಡಿ, ಏನು ಮಕ ನೋಡ್ತಿದ್ದಿ? ಇವ ಒಟ್ಟು ಏನರ ಜಗಳ ಮಾಡ್ಕೊಂತಾನೆ ಮಾಡ್ತಾಳೆ ನೋಡ್ಬೇವು ಆಕಿ. ಮಾಡಲಿ ನಡಿ, ಮಾಡಲಿ, ಆಕಿಗೆ ಐತಕಿಗೆ. ತಡಿ 1 ನಿಮಿಷ ತಡಿ ಬಂದೆ. ಇನ್ನೊಂದು ಇಲ್ಲಿ ಕೇಳುವ, ಇಲ್ಲಿ ನಾಳೆಯಿಂದ ನೀನು ಹೊಲಕ್ಕೆ ಹೋಗು. ಹೊಲದಾಗ ಆಳ್ಬೇಕಂತ ಹೊಲಕ್ಕೆ ಹೋಗು. ಇಲ್ಲೇ ಮನ್ಯಾಗ ಏನು ಮಾಡೋದು ಬೇಡ, ಆಳು ಬರ್ತಾಳ, ಆಳು ಮಾಡ್ಕೊಂತಾಳ ಮನೆ ಅಂತ. ನೀನು ಹೊಲಕ್ಕೆ ಹೋಗ್ಬಿಡು ನಾಳೆಯಿಂದ ಮುಂಜಾನೆ. ಹೊಲಕ್ಕೆ ರೀ? ಆಯ್ತು ತಗೋರಿ ಅತ್ತೀರ. ಆಕಿನ ಯಾಕೆ ಹೊಲಕ್ಕೆ ಕಳಿಸಿದ್ಬೇವ? ಮಾಡ್ಲಿ ಬಿಡು, ಇಲ್ಲೇ ಮಾಡಿದ್ರೆ ಗೊತ್ತಾಕತಿ. ಈಗ ಆಕಿಗೆ ಆಳಿನ ಕಡಿದೆ ಅಡುಗೆ ಮಾಡಿಸಿ ಈಕೆ ಬುತ್ತಿ ಕಟ್ಟಿಸಿ ಹೊಲಕ್ಕೆ ಕಳಿಸ್ತೀಯನ? ಸುಮ್ಮನೆ ರಯ್ಯವ್ವ, ಹೋಗಲ್ದಾಗ ಪೀಡ ಮುಂಜಾಲಿಂದ ಸಂಜೆ ತನಕ ಎಲ್ಲಿ ಹಚ್ಚಿ ಇಲ್ಲೇ ಇದ್ರೆ ವಟ ಅಂತಾಳ. ಗಂದ್ರದ ಮಾರ್ಗ ಅನ್ಕಂತ ಅಕ್ಕಿ ಜೊತೆ ಯಾವನ್ ಇದು ಮಾಡ್ಯಾನೋ, ಸುಮ್ಮನೆ ಇರು, ಹೋಗಲ್ದಾಕತ್ತಾಗ. ಅಲ್ಲಿ ಬಿಸ್ಲಾಗ ಕಟಕ್ ನೀರು ಹಣ್ಸ್ಕೊಂಡ್ರ ಗೊತ್ತಾಕತಿ ಅಕ್ಕಿಗೆ. ಹೊಲ್ದಾಗ ಮಾಡ ಬಣ್ಣ ಇಲ್ಲಿ ಹಂಗೆ ಹರಿಯಾಡ್ತಾಳಲ್ಲ. 4 ದಿನ ಹೋಗಿ ಬರ್ಲಿ ಹೊಲಕ್ಕೆ, ಎಕ್ಕದಮ್ಮ ಇಳಿತೈತಿ ನೋಡಕ್ಕಿ ಚರ್ಬಿ ಮೆತ್ತಗಾಕಳ, ಅವಾಗ ಗೊತ್ತಾಕತಿಕ್ಕಿ ಬಣ್ಣ. ನಾ ಹೇಳಿಲ್ಲಮ್ಮ ಸುಮ್ಮನೆ ಬೈತಾರ ಅಂತಂದು, ನನ್ನ ಸಲುವಾಗಿ ನೀನು ಬೈಸ್ಕೊಂಡಿ. ಈಗ ಅವ್ರು ಬೈದದ್ದು ಚಲೋನ ಆತ ಅವ್ರು ಬೈದದ್ದು. ಇನ್ನು ಮ್ಯಾಗ ಐತಿ ನೋಡು ಮಜಾ. ಹಂಗಂದ್ರೆ ಏನಿಲ್ಲ, ಬಡ ಉಂಡು ಹೋಗಿ ಕೊನೆ ಮಕ್ಕ ಸುಮ್ಮನೆ. ಏನರ ಬೇಕಾದ್ರೆ ಕೇಳು, ನಾನು ತಗೊಂಬಂದು ಕೊಡ್ತೇನೇನು?